ವೇದ ಗಣಿತ ಸೂತ್ರ. ಈ ಸೂತ್ರದ ಹೆಸರು ನಿಖಿಲಂ ನವ ತಸ್ರಂ ದಶತಂ. ಅಂದರೆ ಎರಡು ಸಂಖ್ಯೆಗಳು ಆಧಾರ ಸಂಖ್ಯೆಗಿಂತ ಹೆಚ್ಚಿದ್ದಾಗ ನಾವು ಆಧಾರ ಸಂಖ್ಯೆಯ ಮೊದಲಿಗೆ 100 ತೆಗೆದುಕೊಳ್ಳೋಣ. ಓಕೆ, ನಾವು ಉದಾಹರಣೆ ಎರಡು ಸಂಖ್ಯೆಗಳ ಗುಣಾಕಾರ 101 ಗುಂಡ್ಲೆ 108. ಇದು ಎರಡು ಸಂಖ್ಯೆಗಳ ಗುಣಾಕಾರ. ನಾವು ಕ್ಯಾಲ್ಕುಲೇಟರ್ ಇಲ್ಲದೆ ಸುಲಭವಾಗಿ ಸರಳವಾಗಿ ನಾವು ಬಿಡಿಸಬಹುದು. ಇಲ್ಲಿ ಆಧಾರ ಸಂಖ್ಯೆ 100, ಇದರ ವ್ಯತ್ಯಾಸ ನೋಡಿ 1. ಆಧಾರ ಸಂಖ್ಯೆ ಹೆಚ್ಚಿದೆ, ಅದಕ್ಕೆ ನಾವು ಪ್ಲಸ್ ಅಂತ ತೆಗೆದುಕೊಳ್ಳೋಣ. ಕಡಿಮೆ ಇದ್ದರೆ ಮೈನಸ್ ಅಂತ ತೆಗೆದುಕೊಳ್ಳೋಣ. ಇಲ್ಲಿ ಆಧಾರ ಸಂಖ್ಯೆಗಿಂತ ಹೆಚ್ಚಾಗಿವೆ ಎರಡು ಅಂಕಿಗಳು. +01 ಅಂದರೆ ಎರಡು ಅಂಕಿಗಳು 0 ಅದಕ್ಕೆ 01 ಅಂತ ತೆಗೆದುಕೊಳ್ಳೋಣ. ಇಲ್ಲಿ +08. ನಾವು ಓರೆಯಾಗಿ ಈ ಸಂಖ್ಯೆಗಳನ್ನು ಕೂಡಿಸೋಣ. 101 ಗುಂಡ್ಲೆ +8, 108 +1. ಹೀಗೆ ನಾವು ಓರೆಯಾಗಿ ಕೂಡಿಸೋಣ. ಎರಡೂ ಸಂಖ್ಯೆಗಳು ಒಂದೇ ಆಗಿರುತ್ತವೆ. ನೋಡಿ, ಇವೆರಡು ಕೂಡಿಸಿದರೆ 109 ಆಯಿತು. ಇದು ಎಡಭಾಗ ತೆಗೆದುಕೊಳ್ಳೋಣ. ಇವೆರಡು ಸಂಖ್ಯೆಗಳು ಗುಣಾಕಾರ ಅಂದರೆ 8 ಆಯಿತು, ಅಂದರೆ 08. ಇಲ್ಲಿ ಎರಡು ಸಂಖ್ಯೆಗಳಿವೆ 00, 08 ಅಂತ ತೆಗೆದುಕೊಳ್ಳೋಣ. ಅಂಕಿಗಳು 00 ಇವೆ. ಇದರ ಉತ್ತರ 10908. ಇದೇ ಉತ್ತರ. ಮುಂದಿನ ಉದಾಹರಣೆ 102 ಗುಂಡ್ಲೆ 105. ಇದರ ಆಧಾರ ಸಂಖ್ಯೆ 100. ಇವೆರಡು ಆಧಾರ ಸಂಖ್ಯೆ ಹೆಚ್ಚಿವೆ, ಅಂದರೆ +02, ಇದು +05. ನಾವು ಓರೆಯಾಗಿ ಕೂಡಿಸೋಣ. ಆಯಿತು 107. ಇದು ಎಡಭಾಗ. ಇವೆರಡು ಗುಣಾಕಾರ 10. ಇಲ್ಲಿ ಎರಡು ಅಂಕಿಗಳು 0 ಇವೆ, 00, ಇಲ್ಲಿ 10. ಓಕೆ, ಇದು 10710. ಇದೇ ಉತ್ತರ. ಮೂರನೇ ಉದಾಹರಣೆ 105 ಗುಂಡ್ಲೆ 111. ಆಧಾರ ಸಂಖ್ಯೆ 100. ಇದು 5 ಹೆಚ್ಚಾಗಿದೆ, +05. ಇದು +11, 11 ಹೆಚ್ಚಾಗಿದೆ. ಇವೆರಡು ಓರೆಯಾಗಿ ನಾವು ಕೂಡಿಸಿದರೆ ಇದಾಯಿತು 116, 116 ಆಯಿತು ಎಡಭಾಗ. ಇವೆರಡು ಗುಣಾಕಾರ 11 ಗುಂಡ್ಲೆ 5, 55. ಇದಾಯಿತು 11655. ಇದೇ ಸರಿಯಾದ ಉತ್ತರ. ಮುಂದಿನ ಉದಾಹರಣೆ 112 ಗುಂಡ್ಲೆ 113. ಆಧಾರ ಸಂಖ್ಯೆ 100. ಇದು +12 ಹೆಚ್ಚಾಗಿದೆ, ಇದು +13 ಹೆಚ್ಚಾಗಿದೆ. ಇವು ಓರೆಯಾಗಿ ಕೂಡಿಸಿದರೆ ಇದಾಯಿತು 125. ಇದು ಎಡಭಾಗ. ಬಲಭಾಗದಲ್ಲಿ 12 ಗುಂಡ್ಲೆ 13, 12 ಗುಂಡ್ಲೆ 13. ಇದಾಯಿತು 156. ಇಲ್ಲಿ ಆಧಾರ ಸಂಖ್ಯೆ 100. 100ರಲ್ಲಿ ಎರಡು ಅಂಕಿಗಳಿವೆ 00. ಮೊದಲು ಎರಡು ಅಂಕಿಗಳನ್ನು ತೆಗೆದುಕೊಳ್ಳೋಣ. ಮೊದಲಿಗೆ 56 ಬರೆಯೋಣ. ಈ ಒಂದನ್ನು ಇದರಲ್ಲಿ ಸೇರಿಸಬೇಕು, 126. ಇದೇ ಉತ್ತರ, ಸರಿಯಾದ ಉತ್ತರ. ಮುಂದಿನ ಉದಾಹರಣೆ 115 ಗುಂಡ್ಲೆ 120. ಈ ಎರಡು ಸಂಖ್ಯೆಗಳ ಗುಣಾಕಾರ. ಆಧಾರ ಸಂಖ್ಯೆ 100. ಇದು +15, 15 ಹೆಚ್ಚಾಗಿದೆ. ಇದು 20 ಹೆಚ್ಚಾಗಿದೆ, +20. ಓರೆಯಾಗಿ ಕೂಡಿಸಿದರೆ ಇದಾಯಿತು 135. ಇದು ಎಡಭಾಗ. ಬಲಭಾಗದಲ್ಲಿ 15 ಗುಂಡ್ಲೆ 20. ಇದಾಯಿತು 300. ಇದರ ಉತ್ತರ. ಇಲ್ಲಿ ಎರಡು ಸೊನ್ನೆಗಳಿವೆ. ಮೊದಲು ಎರಡು ಅಂಕಿಗಳನ್ನು ಬರೆಯೋಣ, 00. ಉಳಿದು 3. ಈ 3ನ್ನು ಇದರಲ್ಲಿ ಸೇರಿಸಬೇಕು, 138. ಇದೇ ಸರಿಯಾದ ಉತ್ತರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವುದರಿಂದ ಮುಂಬರುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಸಿಗುತ್ತದೆ.